ರಾಜ್ಯದಲ್ಲಿ ವಕ್ಫ್ ಸಮರ ಮತ್ತೊಂದು ಹಂತಕ್ಕೆ ಹೋಗುವ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ರಾಜ್ಯದಲ್ಲಿ ವಕ್ಫ್ ಸಮರ, ಬಿಜೆಪಿಯಿಂದ 3 ತಂಡಗಳ ರಚನೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಹಾಗೆಯೇ ವಿಪಕ್ಷ ನಾಯಕ ಆರ್ ಅಶೋಕ್ ಮತ್ತು ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರ ನೇತೃತ್ವದ 3 ತಂಡ ರಚನೆಯಾಗಿದೆ. ಜಿಲ್ಲಾ ಕೇಂದ್ರಗಳಿಗೆ ಭೇಟಿ ನೀಡಿ ನೈಜ ವರದಿಯ ಸಂಗ್ರಹಕ್ಕೆ ಈ ತಂಡಗಳನ್ನು ರಚನೆ ಮಾಡಿಕೊಳ್ಳಲಾಗಿದೆ. ನಮ್ಮ ಭೂಮಿ ನಮ್ಮ ಹಕ್ಕು ಘೋಷವಾಕ್ಯದ ಅಡಿ ಪ್ರವಾಸ ಮಾಡಲಿದೆ ಈ ತಂಡ. ಬಿಜೆಪಿ ಪ್ರತ್ಯೇಕ ತಂಡದ ನಾಯಕರ ಪೈಕಿ ರಮೇಶ್ ಜಾರಕಿಹೊಳಿ, ಬಸನಗೌಡ ಪಾಟೀಲ್ ಯತ್ನಾಳ್, ಅರವಿಂದ ಲಿಂಬಾವಳಿ ಅವರಿಗೆ ಸ್ಥಾನವನ್ನ ಕೊಡಲಾಗಿದೆ. ಬಿವೈ ವಿಜಯೇಂದ್ರ ಅವರ ತಂಡದಲ್ಲಿ ರಮೇಶ್ ಜಾರಕಿಹೊಳಿ ಅವರು ಇದ್ದಾರೆ. ಅಶೋಕ್ ಅವರ ನೇತೃತ್ವದ ತಂಡದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿದ್ದಾರೆ. ಇನ್ನು ನಾರಾಯಣಸ್ವಾಮಿ ಅವರ ನೇತೃತ್ವದ ತಂಡದಲ್ಲಿ ಲಿಂಬಾವಳಿ ಅವರಿಗೆ ಸ್ಥಾನವನ್ನ ಕೊಡಲಾಗಿದೆ. ಆ ಮೂಲಕ ವಕ್ಫ್ ವಿಚಾರದಲ್ಲಿ ಏನೆಲ್ಲ ಆಗ್ತಾ ಇದೆಯೋ ಅದರ ವಿರುದ್ಧ ಹೋರಾಟವನ್ನ ಮಾಡುವುದರ ಜೊತೆಗೆ ಅಲ್ಲಿನ ವಸ್ತುಸ್ಥಿತಿಯನ್ನ ಅರಿಯುವ ನಿಟ್ಟಿನಲ್ಲಿ ಬಿಜೆಪಿ ತಂಡಗಳು ಕಾರ್ಯವನ್ನ ನಿರ್ವಹಿಸಲಿವೆ. 3 ತಂಡಗಳನ್ನು ರಚನೆ ಮಾಡಿಕೊಳ್ಳಲಾಗಿದೆ. ವಿಜಯೇಂದ್ರ, ಅಶೋಕ್ ಅವರು ಮತ್ತು ಛಲವಾದಿ ನಾರಾಯಣಸ್ವಾಮಿ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯಕ್ಕೆ ವಕ್ಫ್ ವಿಚಾರ ವ್ಯಾಪಿಸಿಕೊಂಡಿದ್ದು, ವರದಿಯನ್ನ ಸಂಗ್ರಹ ಮಾಡಿ ನಂತರದಲ್ಲಿ ಮುಂದಿನ ಹೋರಾಟದ ರೂಪುರೇಷೆಯನ್ನ ರಚನೆ ಮಾಡುವುದಕ್ಕೆ ಬಿಜೆಪಿ ಪ್ಲಾನ್ ಮಾಡಿಕೊಂಡಿರೋದು. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ ಹನಿಯಡ್ಕ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕಿರಣ್, 3 ತಂಡಗಳನ್ನ ರಚನೆ ಮಾಡಿಕೊಳ್ಳಲಾಗಿದೆ. ಈಗಾಗಲೇ ಗೊತ್ತಾಗಿದೆ ಯಾರ ನೇತೃತ್ವದ ತಂಡಗಳು ಅಂತ. ಆ ತಂಡಗಳಲ್ಲಿ ಯಾರ್ಯಾರು ಇರ್ತಾರೆ ಬಿಜೆಪಿ ನಾಯಕರು, ಏನು ಈ ತಂಡದ ರೂಪುರೇಷೆ ಅಂತ? ಮಧುಶ್ರೀ, ಬಸನಗೌಡ ಪಾಟೀಲ್ ಯತ್ನಾಳ್ ನೇತೃತ್ವದ ಪ್ರತ್ಯೇಕ ತಂಡದಿಂದ ಹೋರಾಟ ಘೋಷಣೆಯಾದ ಬಳಿಕ ಈಗ ರಾಜ್ಯ ಬಿಜೆಪಿಯಿಂದ ಅಧಿಕೃತವಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ 3 ತಂಡಗಳನ್ನ ವಕ್ಫ್ ವಿಚಾರವಾಗಿ ವರದಿಯನ್ನ ಸಂಗ್ರಹಣ ಮಾಡೋದಕ್ಕೆ ಪ್ರಕಟವನ್ನ ಮಾಡಿದ್ದಾರೆ. ಇಲ್ಲಿ 3 ತಂಡಗಳು ಅಂದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನೇತೃತ್ವದಲ್ಲಿ 1 ತಂಡ ಮತ್ತು ವಿಪಕ್ಷ ನಾಯಕ ಅಶೋಕ್ ನೇತೃತ್ವದಲ್ಲಿ 2ನೇ ತಂಡ ಮತ್ತು ವಿಧಾನ ಪರಿಷತ್ನ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ನೇತೃತ್ವದಲ್ಲಿ 3ನೇ ತಂಡ, ಹೀಗೆ 3 ತಂಡಗಳನ್ನ ರಚನೆ ಮಾಡಲಾಗಿದೆ. ಪ್ರತಿ ತಂಡದಲ್ಲಿ ಸುಮಾರು 11 ರಿಂದ 12 ಜನ ಸದಸ್ಯರನ್ನ ನೇಮಕ ಮಾಡಲಾಗಿದೆ. ಕೇಂದ್ರ ಸಚಿವರು, ಶಾಸಕರು, ಮಾಜಿ ಸಚಿವರು, ಬಿಜೆಪಿಯ ರಾಜ್ಯ ಪದಾಧಿಕಾರಿಗಳು, ಈ ರೀತಿಯಾಗಿ ಪ್ರಮುಖರನ್ನ ಈ ತಂಡಗಳಲ್ಲಿ ಜೋಡಣೆಯನ್ನ ಮಾಡಲಾಗಿದೆ. ಪ್ರತಿ ಜಿಲ್ಲಾ ಕೇಂದ್ರಗಳಿಗೆ ಈ ತಂಡ ಭೇಟಿಯನ್ನ ಕೊಟ್ಟು ಅಲ್ಲಿನ ವಕ್ಫ್ ವಿಚಾರವಾಗಿ ಯಾವ್ಯಾವ ಜಿಲ್ಲೆಗಳಲ್ಲಿ ಯಾವ್ಯಾವ ರೀತಿಯ ಸಮಸ್ಯೆಗಳಿದೆ ಅಂದ್ರೆ ರೈತರಿಗಾಗಿರುವಂತಹ ಸಮಸ್ಯೆ, ದೇವಸ್ಥಾನಗಳಿಗೆ ಆಗಿರುವಂತಹ ಸಮಸ್ಯೆ, ಉಳಿದಂತಹ ಸ್ಥಳಗಳಿಗೆ ಆಗಿರುವಂತಹ ಸಮಸ್ಯೆ, ಇದೆಲ್ಲವನ್ನು ಕೂಡ ವರದಿಯನ್ನ ಸಂಗ್ರಹಣೆ ಮಾಡುವಂತಹ ಒಂದು ಕೆಲಸವನ್ನ ಈ ತಂಡಗಳು ಮಾಡಲಿದೆ. ಪ್ರಮುಖವಾಗಿ ಇಲ್ಲಿ ಗಮನಾರ್ಹ ವಿಚಾರ ಏನಂದ್ರೆ, ಪ್ರತ್ಯೇಕವಾದಂತಹ ಪ್ರವಾಸವನ್ನ ಇವತ್ತು ಮಧ್ಯಾಹ್ನ ಏನು ಯತ್ನಾಳ್ ನೇತೃತ್ವದ ತಂಡ ಘೋಷಣೆ ಮಾಡಿತ್ತು. ಆ ತಂಡದಲ್ಲಿರುವಂತಹ ಮುಖಂಡರಾದಂತಹ ಶಾಸಕ ಯತ್ನಾಳ್ ಮತ್ತು ಶಾಸಕ ರಮೇಶ್ ಜಾರಕಿಹೊಳಿ ಹಾಗೂ ಮಾಜಿ ಸಚಿವ ಅರವಿಂದ ಲಿಂಬಾವಳಿ ಅವರನ್ನ ಈ ಬಿಜೆಪಿಯಿಂದ ನೇಮಕ ಮಾಡಿರುವಂತಹ ಅಧಿಕೃತ ತಂಡದಲ್ಲಿ ಸೇರ್ಪಡೆಯನ್ನ ಮಾಡಲಾಗಿದೆ. ವಿಜೇಂದ್ರ ನೇತೃತ್ವದ ತಂಡದಲ್ಲಿ ರಮೇಶ್ ಜಾರಕಿಹೊಳಿ ಅವರನ್ನ, ಅಶೋಕ್ ನೇತೃತ್ವದ ತಂಡದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಮತ್ತು ಛಲವಾದಿ ನಾರಾಯಣಸ್ವಾಮಿ ನೇತೃತ್ವದ ತಂಡದಲ್ಲಿ ಅರವಿಂದ ಲಿಂಬಾವಳಿ ಅವರನ್ನ ಸದಸ್ಯರನ್ನಾಗಿ ಸೇರ್ಪಡೆಯನ್ನ ಮಾಡಲಾಗಿದೆ. ಹೀಗಾಗಿ ರಾಜ್ಯ ಬಿಜೆಪಿಯಿಂದ ಒಂದು ಹಂತದಲ್ಲಿ ವಕ್ಫ್ ವಿಚಾರದ ಹೋರಾಟದಲ್ಲಿ ಅಧಿಕೃತವಾದಂತಹ ತಂಡಗಳನ್ನ ರಚನೆಯನ್ನ ಮಾಡಲಾಗಿದೆ. ಮತ್ತೊಂದು ಕಡೆ ಯತ್ನಾಳ್ ನೇತೃತ್ವದ ತಂಡದ ಪ್ರತ್ಯೇಕವಾದಂತಹ ಹೋರಾಟವನ್ನು ಕೂಡ ಘೋಷಣೆಯನ್ನ ಮಾಡಲಾಗಿದೆ. ಹೀಗಾಗಿ ಒಂದೇ ವಿಚಾರದಲ್ಲಿ ರಾಜ್ಯ ಬಿಜೆಪಿ 2 ಪ್ರತ್ಯೇಕವಾದಂತಹ ತಂಡಗಳು ಪ್ರತ್ಯೇಕವಾದಂತಹ ರೀತಿಯಲ್ಲಿ ಹೋರಾಟವನ್ನ ಮಾಡುವಂತದ್ದು ಈಗ ಸ್ಪಷ್ಟವಾಗ್ತಾ ಇದೆ. ಧನ್ಯವಾದ ಕಿರಣ್, ತಮ್ಮ ಮಾಹಿತಿಗಾಗಿ.